ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿ ಆಗಲು ಕಾರಣ ನೀವೇ. ಯಾಕೆಂದ್ರೆ ಮುಂದೆ ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಎರಡನೇ ಹಂತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಆಗಲೇ ಭೂಮಿಯನ್ನು ಗುರುತಿಸಿ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥಗಳಿಗೆಲ್ಲ ಒಕ್ಕಲೆಬ್ಬಿಸಿ ತುಂಬಾ ಅವಲೀಲವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿ ಮುನ್ನೆಚ್ಚರಿಕೆ ವಹಿಸಿಕೊಂಡು ನಮ್ಮ ಅನ್ನದಾತರಿಗೆ ಭೂಮಿ ಕೊಡುವ ಬಗ್ಗೆ ನಿರ್ಧಾರ ಕೈಗೊಂಡು ಇದು ಮುಂದಿನ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ನಾವು ನಿಲುವನ್ನು ತೆಗೆದುಕೊಳ್ಬೇಕೋಸ್ಕರವಾಗಿ ಈ ದಿವಸ ಮೊನ್ನೆ ನಾವು ನಮ್ಮ ಸಂಘದ ವತಿಯಿಂದ ಪಟಾಲಮ್ಮ ದೇವಸ್ಥಾನದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಸಭೆಯನ್ನು ಸಹ ಕರೆದಿದ್ವಿ. ಆ ಸಭೆಯಲ್ಲಿ ಸುತ್ತಮುತ್ತಲಿನ ತಟ್ಟಗುಪ್ಪೆ, ಇದು ಸೋಮನಹಳ್ಳಿ, ಕೆರೆಚೂಳಹಳ್ಳಿ, ನಾಗನಾಯಕನಹಳ್ಳಿ, ಮಲ್ಲಿಪಳ್ಳ, ಕೊಡಿಯಾಲ, ಕರೇನಹಳ್ಳಿ, ನಾರಾಯಣಪುರ, ಸೀಗಹಳ್ಳಿ, ದೊಡ್ಡಕುಂಟಹಳ್ಳಿ, ಚಿಕ್ಕುಂಟಹಳ್ಳಿ, ತೀರ್ಥಹಳ್ಳಿ, ಚಿನ್ಕೂರ್ಸೆ ಮತ್ತು ಬಾದಕಟ್ಟೆ ಗ್ರಾಮಗಳಿಂದ ಅನೇಕ ರೈತ ಮುಖಂಡರು ಬಂದು ಸಂಘದಲ್ಲಿ ಭಾಗವಹಿಸಿ ಸಭೆಯಲ್ಲೂ ಸಹ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಕೈಗೊಂಡ್ವಿ. ಏನ ತೀರ್ಮಾನ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಆ ಭೂಮಿಯನ್ನು ನಂಬಿಕೊಂಡು ವ್ಯವಸಾಯ ಮಾಡ್ತಿರುವಂತ ರೈತರು ಬೇರೊಬ್ಬಂತ ಹೋಗಿ ಅನ್ನಕ್ಕಾಗಿ ಕೈ ಚಾಚುವಂತ ಆ ಪರಿಸ್ಥಿತಿ ತಂದ್ಕೋಬಾರ್ದು. ಆದ್ರಿಂದ ನಾವು ಭೂಮಿ ಯಾವುದೇ ಕಾರಣಕ್ಕೂ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಭಾಗದಲ್ಲಿ ಜಾಗವನ್ನು ಕೊಡಬಾರದು ಅಂತ ಹೇಳಿ ಉದ್ದೇಶವಾಗಿ ಎಲ್ಲರೂ ಸಹ ಒಂದೇ ನಿಲುವಿನಿಂದ ನಿರ್ಧಾರ ಕೈಗೊಂಡ್ವಿ. ಏನು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ನಿರ್ಮಿಸಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಬಹುತೇಕ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಇದೇ ಭಾಗದಲ್ಲಿ ನಿರ್ಮಿಸಬೇಕು ಅಂತ ಹೇಳಿ. ಯಾಕೆ ಈ ಭಾಗದಲ್ಲಿ ನಿರ್ಮಿಸಬೇಕು ಅಂತಂದ್ರೆ, ಎರಡನೇ ವಿಮಾನ ನಿಲ್ದಾಣಕ್ಕೆ ಏನೇನು ವಿಶೇಷತೆಗಳು ಭೂಮಿಲಿ ಇರ್ಬೇಕು ಆ ಎಲ್ಲಾ ವಿಶೇಷತೆಗಳು ಈ ಭಾಗದಲ್ಲಿವೆ. ಆ ಭೂಮಿ ಕೂಡ ಸಮತಟ್ಟಾಗಿರ್ಬೇಕು, ಭೂಮಿ ಕೂಡ ಒಂದು ಬಂಡೆ ಬೆಟ್ಟ ಗುಡ್ಡಗಳು ಜಾಸ್ತಿ ಇರಬಾರ್ದು, ಮತ್ತೆ ವನ್ಯಜೀವಿ ವಲಯದಿಂದ ಕೂಡ ತುಂಬಾ ದೂರ ಇರಬೇಕು ಅಂತ ಹೇಳಿ ಎಲ್ಲ ಹೇಳ್ತದೆ. ಅದು ನೀವು ನೋಡ್ಬೋದು ಸರ್ಚ್ ಮಾಡಿ. ಹಾಗಾಗಿ ಸರ್ಕಾರ ಏನ್ ಚಿಂತನೆ ಮಾಡಿದೆ ಅಂದ್ರೆ ಇದೇ ಭಾಗನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಮತ್ತೆ 3 ಶಾರ್ಟ್ ಲಿಸ್ಟ್ ಮಾಡಿತ್ತು. ಒಂದು ನೆಲಮಂಗಲ, ಮತ್ತೊಂದು ನಮ್ಮ ಈ ಭಾಗ, ಇನ್ನೊಂದು ಹಾರೋಳ್ಳಿ ಅಂತ ಹೇಳ್ತಿದ್ರು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೆಲಮಂಗಲದಲ್ಲಿ HAL ಅವರು ಏರ್ ಸ್ಪೇಸ್ ಸಿಗಲ್ಲ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ರೈತರು ವಿರೋಧ ಕೂಡ ತುಂಬಾ ಇದೆ ಆ ಭಾಗದಲ್ಲಿ. ಹಾರೋಳ್ಳಿಲಿ ಇದುವರೆಗೂ ಜಾಗ ಗುರುತಿಸಿರೋ ಜಾಗ ಅಂದ್ರೆ ಇದೊಂದೇನೆ. ಅದರಿಂದ ನಾವ್ ಇನ್ನ ಆಗಿಲ್ಲ ಮಾಡಲ್ಲ ಅಂತ ಒಂದು ಗೊಂದಲದಲ್ಲಿ ಇರುವಂತದ್ದು ಬೇಡ. ನಾವೇನೇನ್ ಮಾಡ್ಬೇಕು, ಭೂಮಿ ಕೊಡಬಾರ್ದ ಅನ್ನೋದು ನೀವು ತೀರ್ಮಾನ ಮಾಡ್ಕೊಳ್ಳಿ. ಬಹುತೇಕ ಎಲ್ರೂ ಅಭಿಪ್ರಾಯ ಏನಿತ್ತು, ನಮ್ಮ ಭಾಗದಲ್ಲಿ ಭೂಮಿ ಕೊಡೋದು ಬೇಡ, ಭೂಮಿ ಕೊಟ್ರೆ ನಾವು ಒಂದು ಬದುಕೋ ಇದನ್ನೇ ಕಳ್ಕೊತೀವಿ, ಮಾರ್ಗನೇ ಕಳ್ಕೊತೀವಿ. ಏನೋ ಒಂದು ಎಕರೆ ಭೂಮಿ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ 10 ಜನ 15 ಜನ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ, ಏನೋ ವ್ಯವಸಾಯನ ಮತ್ತೊಂದು ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಅವರ ಭೂಮಿನ ನಾವು ಸರ್ಕಾರನೇ ಕಿತ್ಕೊಂತು ಅಂತಂದ್ರೆ ಏನೋ ಸ್ವಲ್ಪ ತಕ್ಷಣಕ್ಕೆ ಪರಿಹಾರ ಅಂತ ಕೊಡ್ಬೋದು. ಅವ್ರು ಕೊಡೋ ಪರಿಹಾರನ ನಾವು ತಗೊಂಡೋಗು ಇಲ್ಲೇನ ಏರ್ಪೋರ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ಅಂದ್ರೆ ನಮ್ ಸುತ್ತಮುತ್ತ ಇವ್ರು ಕೊಡೋ ಪರಿಹಾರದಲ್ಲಿ ನೀವು ಅರ್ಧ ಎಕರೆ ತಗೊಳಕ್ಕಾಗಲ್ಲ. 1 ಸೈಟ್ 2 ಸೈಟ್ ತಗೋಬಹುದು ಅವ್ರು ಕೊಡೋ ಪರಿಹಾರದಲ್ಲಿ. ಹಾಗಾಗಿ ಆ ಪರಿಹಾರದ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ಪರಿಹಾರದ ಬಗ್ಗೆ ನಾವು ಮಾತಾಡೋದು ಬೇಡ. ಎಲ್ರೂ ಒಮ್ಮತದಿಂದ ಏನೇ ಆಗ್ಲಿ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ದೃಢ ನಿರ್ಧಾರ, ದೃಢ ಸಂಕಲ್ಪ ಮಾಡ್ಬೇಕಾಗಿದೆ. ಏನ್ ಕೇಳ್ತಾರೆ ಅಂತಂದ್ರೆ, ದಯಮಾಡಿ ನಾನು ಈ ವಾರದಲ್ಲಿ ನಾವು ಸಭೆ ಮಾಡಿದ ನಂತರ ಸುಮಾರು ಪೇಪರ್ನ ಓದ್ತೀನಿ ನಾನು ಡೈಲಿ. ಬಿಜೆಪಿಯವರು ನಮ್ಮ ಜಿಲ್ಲೆ ಬಿಜೆಪಿ ಅಧ್ಯಕ್ಷರು ಅವ್ರು ಹೇಳ್ತಾರೆ, ನಮ್ಮ ಏರ್ಪೋರ್ಟ್, ಎರಡನೇ ಏರ್ಪೋರ್ಟ್ ನಮ್ಮ ಜಿಲ್ಲೆಗೆ ಆದ್ರೆ ಬಹಳ ಅಭಿವೃದ್ಧಿ ಆಯ್ತದೆ, ನಾವು ಅವ್ರ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರು. ಹಾಗೆ ನಮ್ಮ JDS ಜನತಾದಳದ ಅಧ್ಯಕ್ಷರು ಅವರು ಸಹ ಏನ್ ಹೇಳ್ತಾರೆ ಅಂದ್ರೆ, ನಾವು ನಮ್ ಜಿಲ್ಲೆಲೇ ಆಗ್ಬೇಕು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ಏರ್ಪೋರ್ಟ್, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ಅಂತ ಅವ್ರು ಹೇಳ್ತಾರೆ. ಹಾಗೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಸಹ, ನಮ್ಮ ಗ್ರೇಟರ್ ಬೆಂಗಳೂರು ನಟರಾಜ್ ಅವರು ಸಹ ಹೇಳವ್ರೆ. ಆಮೇಲೆ ಜಿಲ್ಲಾಧ್ಯಕ್ಷರು ಗಂಗಾಧರ್ ಸರ್ನು ಕಾಂಗ್ರೆಸ್ ಅಧ್ಯಕ್ಷ ಅವರು ಸಹ ಹೇಳವ್ರೆ. ಪ್ರತಿಯೊಬ್ರು ಲೀಡರ್ಗಳು ದಯಮಾಡಿ ನಾವ್ ಅರ್ಥ ಮಾಡ್ಕೋಬೇಕು, ರಾಜಕೀಯಕ್ಕೆ ಬರೆಸ್ಬೇಕು ನೋಡಿ. ಅದೇ ವಿಷಯಕ್ಕೆ ಎಲ್ಲಾ ಪಕ್ಷದವ್ರು ಏನ್ ಹೇಳ್ತಾವ್ರೆ ಅಂತಂದ್ರೆ, ಇಲ್ಲಿ ನಮ್ ಜಿಲ್ಲೆ ಅಭಿವೃದ್ಧಿ, ಯಾರ ಜಿಲ್ಲೆ ಅವ್ರದ್ದು ಎಲ್ಲಿದೆ ಜಾಗ ಇಲ್ಲದೆ, ಅವ್ರದ್ದು ಜಾಗ ಇಲ್ಲ, ಅವ್ರದ್ದು ಅಕ್ಕಪಕ್ಕ ಇರೋರು ಹೇಳ್ತಾರೆ
ನಮ್ ಜಿಲ್ಲೆ ಅಭಿವೃದ್ಧಿ ಅದು ಇಲ್ಲ. ಇಲ್ಲಿ ನಾವು ಕಳ್ಕೊಳ್ಳೋರು ನಾವು ಕಳ್ಕೊತೀವಿ, ಅವ್ರು ದೂರದಲ್ಲಿರೋರು ಅವ್ರಿಗೆ ಅಭಿವೃದ್ಧಿ ಆಗ್ಬೋದು. ಇಲ್ಲಿರೋ ನಾವ್ ಯಾರು ಏರ್ಪೋರ್ಟ್ ದಿನ ಏನು ಹೊರದೇಶಕ್ಕೆ ಹೋಯ್ತಿದೀವ ಏರ್ಪೋರ್ಟ್ ಅಲ್ಲಿ ದಿನ? ನಮ್ಗೆ ಅದರಿಂದ ಏನು ಅವಶ್ಯಕತೆ ಇಲ್ಲ. ದಯಮಾಡಿ ರಾಜಕೀಯ ನಾವೀಗ ನಮ್ಮ ಶಾಸಕರು ಬಾಲಣ್ಣವ್ರವ್ರೆ, ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರೇ, ದಯಮಾಡಿ ನಾವೆಲ್ಲರೂ ಸಹ ಅವ್ರಿಗೆ ಒಂದು ಮನವಿ ಪತ್ರನ ಸಲ್ಸನ. ದಯಮಾಡಿ ನಮ್ಮ ಭಾಗದಲ್ಲಿ ಜಮೀನಿಲ್ಲ. ಯಾಕಿಲ್ಲ ಅಂತಂದ್ರೆ ಈ ಶಾನ್ಮಂಗಳ ಪಿಚ್ಕೊಂಡು ಆ ಭಾಗ ಎಲ್ಲಾನು ಬಿಡದಿ ಹೋಬಳಿ ಪೂರ್ತಿ ಟೊಯೋಟಾ ಕಂಪ್ನಿಗೆ ಜಮೀನು ಆಗೋಗಿದೆ, ಎಲ್ಲ ಕೈಗಾರಿಕಾ ಪ್ರದೇಶ. ಈಗ 2 ಪಂಚಾಯತಿ, ಕಂಚನಹಳ್ಳಿ ಪಂಚಾಯತಿ, ಬೈರಮಳ ಪಂಚಾಯತಿ ಎರಡೂ ಸಹ ಇಲ್ಲ. ಇನ್ನೆರಡು ಉಳಿದಿರೋದು 2 ಊರು, ಚಿಕ್ಕುಣ್ಣಳ್ಳಿ ಒಂದು, ಕೊಡೆಯಾಲ ಕರಿನಹಳ್ಳಿ, 2 ರೆವಿನ್ಯೂ ಗ್ರಾಮ ಬಿಟ್ರೆ 2 ಪಂಚಾಯತಿಲಿ 1 ಇಂಚು ಜಾಗ ಇಲ್ಲ. ಇವು ಏನಾರ ಕಳ್ಕೊಂಡ್ರೆ ಫುಲ್ ಝೀರೋ ಆಗ್ಬಿಡ್ತದೆ ಜಮೀನು. ಏನೋ ಯಾರೋ ಪ್ರೈವೇಟ್ ಅವ್ರಿಗೆ ಅರ್ಧ ಎಕರೆ 1 ಎಕರೆ ಮಾರ್ಕೋತಾರೆ, ಯಾರೋ ಅರ್ಜೆಂಟ್ ಇರೋರು, ಮದ್ವೆನೋ ಮುಂಜಿನೋ ಮನೆ ಕಟ್ಟೋರು, ಮತ್ತೊಂದು ಮಗದಂತೂ ಸಾಲ ಮಾಡಿರೋ ಮಾರ್ಕೋಬಹುದು ಅಷ್ಟೇ. ಇನ್ನು ಉಳಿದಿರೋದನ್ನ ಉಳಿಸ್ಕೋತಾರ ಇಲ್ಲ. ಈಗ ಟೌನ್ಶಿಪ್ ಒಂಥರ ಆಯ್ತದು, ಯಾವ್ದೋ ಮಂಡಳ್ಳಿ ಆ ಕಡೆ ಟೌನ್ಶಿಪ್ 50% ರೇಷಿಯೋ ಇದೆ. ಅದ್ರಲ್ಲ ನಾವು 25% ಜಾಗನ ಬರ್ತದೆ, 9,000 ಅಡಿ 10,000 ಅಡಿ ಜಾಗ. ಇದು ಏರ್ಪೋರ್ಟ್ ಆದ್ರೆ ಏನಿಲ್ಲ, ಕಂಪ್ಲೀಟ್ ನಾವು ಗ್ರಾಮನೇ ಸ್ಥಳಾಂತರ, ಏನಿರಲ್ಲ ನಾವು. ಇದ್ರಂತ ನಾಶ ಇದು ಇಂಡಸ್ಟ್ರೀಸ್ ಅನ್ನಾದ್ರೆ ಊರುಗಳನ್ನ ಉಳಿತದೆ, ಇಂಡಸ್ಟ್ರೀಸ್ ಅನ್ನ ಕೆಲಸನ ಸಿಗ್ತದೆ. ಇನ್ನೊಂದು ಇವಾಗ ಇಂಡಸ್ಟ್ರೀಸ್ ಮಾಡವ್ರೆ. ಇಂಡಸ್ಟ್ರೀಸ್ ಮಾಡಿದ್ರೆ 33% ಜಾಗ ಕೊಡ್ಬೇಕು ಅಂತಾನು ಮಾಡವ್ರೆ ರೈತರಿಗೆ. ಇದು ಆತರ ಅಲ್ಲ. ಏನಪ್ಪ ಆಗದೆ ಅಂದ್ರೆ ಪೂರ್ತಿ ನಾವೆಲ್ಲಾನು ಇಲ್ಲಿರೋ ಸ್ಥಳೀಯರು ಅಕ್ಕಪಕ್ಕ ಜೊತೆಗೆ ಈ ಭಾಗಕ್ಕೆ ಬರೋದು ನೋಡಿ, ಈ ಭಾಗಕ್ಕೆ ಬಂದು ಕೂತಿದೀವಿ. ಇದೇನೋ ಏರ್ಪೋರ್ಟ್ ಜಾಗಕ್ಕೆ ಸೇರಿದ್ರೆ ನಾವು ಇದ್ರೊಳಗೆ ಬರ್ಬೇಕು ಅಂತಂದ್ರೆ ಫೀಸ್ ಕಟ್ಬಿಟ್ಟು ಬರ್ಬೇಕಾಯ್ತದೆ. ಬರಕ್ ಆಗದೇ ಇಲ್ಲ. ಯಾವ್ದೋ ಒಳಿಕೆ ಸೇರ್ಸಲ್ಲ, ಪೂರ್ತಿ ಎಲ್ಲ ಕಾಂಪೌಂಡ್ ಹಾಕ್ಬಿಡ್ತಾರ. 12 ಅಡಿ ಗೋಡೆ ಕಾಂಪೌಂಡ್, ಒಂದು ಹೋಗಕ್ 1 ಗೇಟ್, ಬರಕ್ 1 ಗೇಟ್ ಮಾತ್ರ ಇಡೋದಷ್ಟೇ ಏರ್ಪೋರ್ಟ್. ಯಾವುದೇ ಕಾರಣಕ್ಕೂ ಸಹ ನಮ್ಮನ್ನ ಇದು ಒಳಗಡೆಗೂ ಬಿಡಲ್ಲ ಅವರು. ನಮ್ದೇ ಜಾಗ ತಗೋತಾರೆ, ನಮ್ಮ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ. ನಾವ್ ಇದ್ರೊಳಗೆ ಬರ್ಬೇಕು ಅಂತಂದ್ರೆ ಸೆಕ್ಯೂರಿಟಿ ಪರ್ಮಿಷನ್ ತಗೊಂಡು ಒಳಗೆ ಬರ್ಬೇಕಾಯ್ತದೆ. ಆ ಮಟ್ಟಕ್ಕಾಯ್ತದೆ. ದಯಮಾಡಿ ಅದಾಗದ್ ಬೇಡ. ಏನಪ್ಪಾ ಅಂತಂದ್ರೆ ಇವ್ರೇನು ಮುಖಂಡರುಗಳು ಹೇಳವ್ರೆ ಅದೇ ತರ ಎಲ್ಲ ನಾವು ಒಗ್ಗಟ್ಟಿನಿಂದ ಇರೋಣ. ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಬಿಡದಿ ಹೋಬಳಿಲಿ 10-15% ಇರ್ಬೇಕು ಜಮೀನು. ಎಲ್ಲ ಪೂರ್ತಿ ಎಲ್ಲ ಕೈಗಾರಿಕಾ ಪ್ರದೇಶ. ಈಗ ಹಾಗೆ ಟೌನ್ಶಿಪ್, ಹೌಸಿಂಗ್ ಬೋರ್ಡ್ ಅದು ಇದಕ್ಕೆಲ್ಲ ಆಗೋಗಿದೆ. ಈಗ ನೋಡಿ ಏನಪ್ಪಾ ಅಂತಂದ್ರೆ ಈ ಭಾಗ ಏನಾಗಿದೆ ಅಂದ್ರೆ ಎಲ್ಲ ಸಣ್ಣ ರೈತರು ನಾವೆಲ್ಲ. ಈ ಭಾಗ ನೋಡಿ ಸುಮಾರು ಗೋಮಾಳ 400-550 ಎಕರೆ ಜಮೀನು, 219 ಈ ಜಾಗ ಇರುವಂತದ್ದು. ಇದ್ರಲ್ಲಿ ಅಮ್ಮಮ್ಮ ಅಂತಂದ್ರೆ ನಮ್ಮ ರೈತರಿಗೆ 150 ಎಕರೆ ಜಮೀನು ಮಂಜೂರಿ ಆಗಿಲ್ಲ. ಇಲ್ಲಿ ಸುಮಾರು ನಮ್ಮೂರಲ್ಲೇ ಹೆಚ್ಚು ಕಡಿಮೆ 40-50 ಜನ ರೈತರವ್ರೆ. ಅವ್ರಿಗೆ ಇನ್ನೂ ಹಕ್ಕುಪತ್ರನೇ ಬಂದಿಲ್ಲ. ಒಂದು 7-8 ಜನಕ್ಕೆ ಬಂದಿರ್ಬೇಕಷ್ಟೇ. 10 ಜನಕ್ಕೆ ಬಂದಿರ್ಬೇಕು. ಈ ಮುಖಂಡರುಗಳು ಇದ್ದವ್ರಿಗೆ ಯಾರಿಗೋ 10 ಜನಕ್ಕೆ ತಗೊಂಡವ್ರೆ. ಇನ್ ಮಿಕ್ಕಿದಂತ ರೈತರುಗಳು ಪಾಪ 1 ಎಕರೆನೂ ಅವ್ರು ಮಾಡ್ತಾನೆ. ಅವ್ರ ತಾತನ ಕಾಲದಿಂದ ಇವತ್ತವರೆಗೂ ಅವ್ರಿಗೆ ಹಕ್ಕುಪತ್ರಗಳಿಲ್ಲ. ಸುಮಾರು ನಾವ್ ನೋಡೋಣ, ನಮ್ಗೆ ಆಗಿ 50 ವರ್ಷ, 100-150 ವರ್ಷದಿಂದ ಮಾಡ್ತಾ ಇರೋಂತ ರೈತರುಗಳಿಲ್ಲಿ ಅವರೇ ಆಗಿ ಬೆಟ್ಟ ಸುತ್ತಮುತ್ತಾನೆ ಹೆಚ್ಚು ಕಡಿಮೆ 150 ಎಕರೆ ಜಾಗ ಅದಿ. ಎಲ್ಲ ನಮ್ ನಾರಾಯಣಪುರ, ಕರೇನಹಳ್ಳಿ, ನಮ್ ಕೊಡಿಯಾಲ, ಮಾರ್ಲಮಿ ದೊಡ್ಡಿ ಭಾಗದವ್ರದ್ದೆಲ್ಲ ಇವತ್ತು ಸುಮಾರು ಜನ ಒಂದು 20-25 ಜನಕ್ಕೆ ಇರ್ಬೋದು. ಇಷ್ಟು ಗ್ರಾಮಕ್ಕೆ ಸೇರಿಸಿದ್ರೆ ರೈತರುಗಳು. ಇನ್ನಿದ್ದವ್ರದೆಲ್ಲ ಎಲ್ಲಾರು ಪಾಪ ವ್ಯವಸಾಯ ಮಾಡ್ತಾವ್ರೆ. ಸಿಟಿಗೆ ಹತ್ರ 18 ಕಿಲೋಮೀಟರ್ ಅದೇ ಅಂತ 95-96ನೇ ಇಸ್ವಿಲಿ BMICP ನೈಸ್ಗೆ ಅಕ್ವೈಷನ್ ಆಯ್ತು. ಆದ್ರಿಂದ ಆ ಪರಿಣಾಮ ಸ್ಟಾಪ್ ಆಯ್ತು. ಯಾರಿಗೂ ಹಕ್ಕುಪತ್ರ ಇಲ್ಲ. ಪಾಪ ವ್ಯವಸಾಯ ಮಾಡ್ತಾ ಇದೀವಿ. ಇನ್ನು ಪರಿಹಾರ ಏನ್ ಕೊಡ್ತಾರೆ ನಮ್ಗೆ? ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದ್ರೆ ಸರ್ಕಾರಿ ಲ್ಯಾಂಡ್ ಅದೇ, ನಮ್ಗೆ ಈಸಿ ಆಯ್ತದೆ ಅನ್ನೋ ಲೆಕ್ಕಾಚಾರಕ್ಕೆ. ಅದರಿಂದಾನೇ ಅವರು ಫಿಸಿಬಿಲಿಟಿ ಇಲ್ಲೇ ಸಕ್ಸಸ್ ಮಾಡ್ತಿರೋದು. ಅದಕ್ಕೆ ಯಾಕೆಂದ್ರೆ ನಮ್ಮ ಕೊಡೆಯಾಲ ಕನ್ನಳ್ಳಿಯಲ್ಲೇನೆ 483-219 ಈ ಭಾಗ ಬರುವಂತ ಗೋಮಾಳಗಳಲ್ಲೇನೆ ಸುಮಾರು 450 ಎಕರೆ ಜಾಗ ಖಾಲಿ ಇದೆ. 450 ಎಕರೆ ಖಾಲಿ ಇದೆ. ಅದರಿಂದ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ದಯಮಾಡಿ ಎಲ್ಲಾ ಅನಾನುಕೂಲ ಆಗೋದು ನಮ್ಮ ರೈತರುಗಳಿಗೇನೆ. ಸಣ್ಣ ಪುಟ್ಟ ಪಾಪ ರೈತರುಗಳು ಎಷ್ಟೋ ಜನಕ್ಕೆ ಜಮೀನೇ ಇಲ್ಲ ಇಲ್ಲಿ. ಈ ನಮ್ಮ ಭಾಗದಲ್ಲಂತೂ ಜಮೀನ್ದಾರರುಗಳೇ ಖಾತೆನೇ ಇಲ್ದೇ ಇರುವಂತ ಸುಮಾರು ಜನ ಅವ್ರಿ. ಆದ್ರೆ ಈಗ ಈ ನಮ್ಮ ಕೊಡೆಯಾಲ ಕರಹಳ್ಳಿ ಭಾಗದ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನದ ಬೆಟ್ಟದಲ್ಲಿ ನಾವು ಒಂದು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿರುದ್ಧವಾಗಿ ಒಂದು ಗ್ರಾಮಸ್ಥರ ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರ ಸೇರಿ ಸಹ ನಾವೊಂದು ಇದಕ್ಕೆ ವಿರೋಧ ಅದೇ ಅನ್ಬಿಟ್ಟು ನಾವೊಂದು ಪೂರ್ವವೈ ಸಭೆನ ಸೇರಿದ್ದೀವಿ. ಇದಕ್ಕೆ ಒಂದು 300-400 ನಮ್ಮ ಈ ಭಾಗದ ರೈತರುಗಳು ಸಹ ಎಲ್ಲ ಸಭೆಗೆ ಮುಖಂಡರುಗಳು, ರೈತರು, ಮಕ್ಕಳುಗಳು, ಮಹಿಳೆಯರು ಎಲ್ಲರೂ ಸಹ ಭಾಗವಹಿಸಿರ್ತಾರೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನಾವು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಕ್ಕೆ ನಾವು ಬಿಟ್ಕೊಡೋದಿಲ್ಲ ಅಂತ ಎಲ್ಲಾ ರೈತರು ಸಹ ಒಕ್ಕಲಿನಿಂದ
ಹೇಳ್ತಾ ಇದ್ದೀವಿ. ಇದನ್ನ ನಾವು ಈ ವಿಷಯನ ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಸಣ್ಣ ರೈತರು ಇರೋದ್ರಿಂದ ನಮ್ಮ ಜೀವನೋಪಾಯಕ್ಕೆ ಬಹಳ ತೊಂದರೆ ಆಗ್ತದೆ. ನಾವು ಎಲ್ಲಿಗೆ ಹೋಗೋಣ ವಾಸ ಮಾಡೋದಿಕ್ಕೆ? ಈ ಭಾಗದಲ್ಲಿ ನಾವು ಎಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಸಹ ನಾವು ವ್ಯವಸಾಯ ಮಾಡ್ಕೊಂಡ್ ಬಂದಿರುವಂತ ಜನ, ಎಲ್ಲ ವಿದ್ಯಾವಂತರು ಇರುವಂತ ಜನ, ವಿದ್ಯಾವಂತರು ಕಡಿಮೆ. ಈ ಭಾಗ ವ್ಯವಸಾಯನ ಅವಲಂಬಿತರಾಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಆಗೋದಿಕ್ಕೆ ನಾವು ಬಿಡೋದಿಲ್ಲ. ಏನನ್ನಾಗಲಿ ನಾವು ಹೋರಾಟ ಮಾಡ್ತೀವಿ, ನಮ್ಮ ಜಮೀನನ್ನ ಉಳಿಸ್ಕೋತೀವಿ ಅಂತ ಎಲ್ಲಾ ರೈತರು ಸಹ ಒಕ್ಕೂಲಿನಿಂದ ಹೇಳವ್ರೆ. ಅದರಿಂದ ನಾವು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಕ್ಕೆ ನಾವು ಈ ಜಾಗ ಬೇಡ ಅಂತ ನಾವು ಹೇಳ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಬೆಂಗಳೂರಿಗೆ ನಾವು 20 ಕಿಲೋಮೀಟರ್ ಅಂತರದಲ್ಲಿ ಇರೋದ್ರಿಂದ ನಮ್ಗಿದು ಸಿಟಿ ಆಗಿದೆ. ಆದ್ರೆ ನಮ್ಗಿಲ್ಲ ವಿಮಾನ ನಿಲ್ದಾಣದ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಇಲ್ಲಿ ಹತ್ರದಲ್ಲೇ ಓದಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಜಮೀನ ಉಳಿಸ್ಕೊಂಡು ನಮ್ಮ ಮಕ್ಕನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲರೂ ಸಹ ಇದನ್ನ ಮಾಡ್ತಾ ಇದೀವಿ. ಇದನ್ನ ನಾವು ಮುಂದೊಂದು ದಿನ ನಮ್ಮ ಶಾಸಕರಾದಂತ ಅವರಿಗೆಲ್ಲ ವಿಷಯನ ಮುಟ್ಟಿಸಿ ಇದರಿಂದ ನಮ್ಮ ಏರ್ಪೋರ್ಟ್ನ ಬೇಡ ಅಂತ ಅವ್ರಿಗೆ ತಿಳಿಸಿ ನಾವು ನಮ್ಮ ಜಾಗನ ಉಳಿಸ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಂದ್ರೆ ನಮ್ಮ ಚೂಡಳ್ಳಿ, ಕೆರೆ ಚೂಡಳ್ಳಿ ಸುತ್ತಮುತ್ತ, ಕರೇನಹಳ್ಳಿ ಸುತ್ತಮುತ್ತ ಇರುವಂತಹ ಹಲವಾರು ಗ್ರಾಮಗಳಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸ್ಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಹಾಗಾಗಿ ಈ ಒಂದು ಭೂಸ್ವಾಧೀನಕ್ಕೆ ರೈತರ ಜಮೀನು ಕೊಡಬೇಕಾ ಅಥವಾ ಕೊಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಒಂದು ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದು ನಮ್ದು 2ನೇ ಸಭೆ ಆಗಿದೆ ಇವತ್ತೊಂದು ದಿನ. ಮೊದಲನೇ ಸಭೆ ನಮ್ಮ ಕನಕಪುರ ರಸ್ತೆ ಗಾಂಧಿನಗರ ಪಟಾಲಮ್ಮ ದೇವಸ್ಥಾನದ ಬಳಿ ನಾವು ನಡೆಸಿದ್ವಿ. 2ನೇ ಸಭೆ ಬಂದು ಇವತ್ತು ಕರೇನಹಳ್ಳಿ ನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಇವತ್ತು 2ನೇ ಸಭೆ ಇದೆ. ಸೊ ಇಲ್ಲಿ ಬಂದಿದ್ದ ರೈತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಭೂಮಿ ಬಿಟ್ಕೊಡೋದಿಲ್ಲ, ನಾವು ಪ್ರಾಣ ಕೊಟ್ಟು ಹೊರತು ಭೂಮಿ ಕೊಡೋದಿಲ್ಲ ಅಂತೇಳಿ ಎಲ್ಲ ಒಮ್ಮತದಿಂದ ಅಭಿಪ್ರಾಯನ ತಿಳಿಸಿದ್ದಾರೆ. ಹಾಗಾಗಿ ನನ್ನ ಒಂದು ಮನವಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ತಾವು ಬೇರೆ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೊಂದು ನಮ್ಮೊಂದು ಬೈರಮಂಗಲ ಹೋರಾಟದಲ್ಲಿ ಬಂದಂತ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಬನ್ರಿ ಚಾಮರಾಜನಗರಕ್ಕೆ ನಾವು ಭೂಮಿ ಕೊಡಕ್ಕೆ ರೆಡಿ ಆಗಿದೀವಿ ಅಂತ ಹೇಳಿ. ನಿಮ್ಗೆ ಯಾಕೆ ಬೆಂಗಳೂರು ಸುತ್ತಮುತ್ತ ಇರೋ ಜಿಲ್ಲೆ ಮೇಲೆ ಕಣ್ಣು? ಬೇರೆ ಯಾವ್ದಾದ್ರು ಜಿಲ್ಲೆಗಳಿಗೆ ಹೋಗಿ, ಅಲ್ಲೂ ಅಭಿವೃದ್ಧಿ ಬಯಸ್ತಾ ಇದ್ದಾರೆ, ಅಲ್ಲೋಗಿ ಅಭಿವೃದ್ಧಿ ಮಾಡಿ. ಅಲ್ಲಿ ನಿಮಗೆ ಭೂಮಿ ರೇಟು ಕೂಡ ತುಂಬಾ ಕಡಿಮೆ ಇದೆ, ಭೂಮಿ ಬೆಲೆ ಕೂಡ ತುಂಬಾ ಕಡಿಮೆ ಇದೆ, ನಿಮ್ಗೆ ಎಷ್ಟೊಂದು ಖರ್ಚು ಬರೋದಿಲ್ಲ. ಇಲ್ಲಿ ಇರುವಂತದ್ದೇ ಬೆರಳಿಕೆ ಅಷ್ಟೇ ಭೂಮಿ ಇಲ್ಲಿ ಕೃಷಿಗೆ ಉಳ್ಕೊಂಡಿರುವಂತದ್ದು. ಸೊ ನಮ್ಮ ಅಸ್ತಿತ್ವ, ನಮ್ಮ ಭೂಮಿನ ಕಳ್ಕೊಂಡು ನಾವು ಬದುಕಕ್ಕಾಗಲ್ಲ ಅಂತ ಹೇಳಿ ಎಲ್ಲ ರೈತರು ಒಮ್ಮತದ ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡಬೇಕು, ಈ ನಿರ್ಧಾರದಿಂದ ವಾಪಸ್ ಬರಬೇಕು. ಮತ್ತೆ ತುಂಬಾ ಜನ ಸಚಿವರು ಕೂಡ 28 ಜನ ಸಚಿವರು ಒಂದು ಒಪ್ಪಿಗೆ ಸೂಚಿಸಿದ್ದಾರೆ, ಸಿರಾ ಭಾಗದಲ್ಲಿ, ತುಮಕೂರು ಭಾಗದಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ ಕಡೆಯಿಂದ ಏನಾದ್ರು ಸಹಕಾರ ಕೇಳಿ ನಾವು ಕೊಡಬೇಕಾದ್ರೂ ಸಹಕಾರ ಕೊಡಕ್ಕೆ ತಯಾರಾಗಿದ್ದೀವಿ. ಈ ಒಂದು ನಿರ್ಧಾರದಿಂದ ಸರ್ಕಾರ ವಾಪಸ್ ಬರಲಿ. ಇನ್ನೂ ಒಂದು